ಈಗ ಒಂದು ಸಮಾಜದಾಗ ಹೆಂಗೈತೆ, ಯಾರು ಶಾನೆ ಅದೀವಿ, ಯಾರು ಚಲೋ ಕಲ್ತೀವಿ, ಯಾರ ಹೆಚ್ಚು ಅಭ್ಯಾಸ ಮಾಡಿ ಶಾನೆ ಆಗಿರತ್ತಲ್ಲ ಅವರಷ್ಟು ದಡ್ಡ ಯಾರು ಸಿದ್ಧದ ಸಮಾಜ. ಬಹಳ ಸಮಾಜ ಕೆಟ್ಟಿರುವಂತ ಕಾರಣನೇ ಇದೆ. ಅತಿ ವಿನಯಂ ಧೂರ್ತ ಲಕ್ಷಣ ಅನ್ನುವಂಗಿರ್ತಾರ ಬಹಳ ಕಲಿತು. ಗಿಳಿ ಕಾಣ್ತತಿ ನೋಡ್ರಿ, ಗಾಣದಾಗ ನೀನ್ ಎಂತ ನ್ಯಾಳ ಕಾಣತೈತಿ, ಗಿಳಿ ಕಾಣತೈತಿ. ಅಲ್ಲಿ ಗಿಳಿ ಐತ್ರ, ಗಿಳಿ ಐತಿ. ನಮ್ಗೆ ಸಮಾಜ ಹೆಂಗೈತಲ್ಲ, ಎಲ್ಲಾರು ಇದನ್ನ ನೋಡೇ ಮಾತಾಡ್ತೈತಿ, ಇದನ್ನ ನೋಡೇ ಮಾತಾಡ್ತೈತಿ. ಸತ್ಯ ಏನೈತಿ, ಕೈ ಐತಿ, ಇದನ್ನ ಯಾರು ನೋಡಂಗಿಲ್ಲ. ಸಮಾಜ ಯಾಕೆ ಹಾಳಾಗತ್ತಂದ್ರೆ ಸತ್ಯ ಅಸತ್ಯವನ್ನ ಡಿಸೈಡ್ ಮಾಡುವಂತ ಕೆಪಾಸಿಟಿನ ನಮ್ಮಲ್ಲಿ ಇಲ್ಲ ಆಗ್ಬಿಟ್ಟೈತಿ. ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಾಗೋದು, ಯಾಕಂದ್ರೆ ಬುದ್ಧಿ ಭ್ರಷ್ಟ ಆಗ್ಯಾವ. ಮೊಬೈಲ್ ನೋಡುವುದಾಗಿರ್ಬೋದು, ಬರೀ ಚಾಡಿ ಮಾತುಗಳನ್ನ ಕೇಳುವುದಾಗಿರ್ಬೋದು, ನಿಂದಿಸಿ ನುಡಿಯುವುದಾಗಿರ್ಬೋದು. ನಿಂದಿಸಿ ನುಡಿಯದಿರ ಆರನ್ನು ಮನಸ್ಸಿಗೆ ಬಂದಂತೆ ನಡೆಯದಿರಿ ಅಂತ ಹೇಳುವಂತ ಮಹಾತ್ಮರ ವಚನಗಳು ನಮ್ಮ ಏನಾಯ್ತದ. ಯಾಕಂದ್ರೆ ಬಹಳ ಜನ ಒಂದಿಷ್ಟು ಹುಷಾರತಿ ಅಂತ ಹೇಳಿ ಬುದ್ಧಿವಂತರು ಒಂದು ಟೀಕೆ ಮಾಡ್ತಿರ್ತಾರೆ. ಸಮಾಜಗಳು ಹಿಂಗೆ ಏನಿರ್ತದೆ, ಜನರೇಷನ್ ವರ್ತಮಾನ ಜನರೇಷನ್ ನಾವ್ ಏನ ಮಾಡಿ ಇರ್ಕೊಂಡು ಟಿಂಗಲ್ ತೆಗಿ ಮಂದಿ ಐತಿ. ನಾವ್ ಏನ ಮಾಡಿ ಟಿಂಗಲ್ ತೆಗಿ ಅಲ್ಲ, ಮಂದಿ ಟಿಂಗಲ್ ಮಾಡಕ್ ಒಂದಿಸ್ ಮಂದಿ ಇರ್ತೈತ್ರಿ ಸಮಾಜದಾಗ. ನಮ್ ಜೊತೆಗೆ ಇರ್ತಾರ, ಬಹಳ ದೂರ ನಮ್ಮ ಜೊತೆಗೆ ಇರ್ತಾರ, ಸಮೀಪದಾಗ ಇರ್ತಾರ. ಅವ್ರು ನಾವ್ ಏನ ಮಾಡಕತ್ತೀವಿ ಅಂದ್ರೆ ಹಿಂದೆ ಏನ ಮಾತಾಡೋದು, ನಾವೇನ ಮಾಡಕತ್ತೀವಿ ಅಂದ್ರೆ ನೋಡ ಹೆಂಗ್ ಮಾಡಕಂದ್ರೆ ಅದನ್ನ ಉಲ್ಟಾ ತಿರುಗಿ ಮಾತಾಡೋದು ಸಮಾಜದಲ್ಲಿ ಇದ್ದೇ ಇರ್ತೈತಿ.